ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೇಲಿ ಲಸ್ಸಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಮ್ಮರ್ ಡೇಸ್ನಲ್ಲಂತೂ ಲಸ್ಸಿ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಮತ್ತು ಲಸ್ಸಿ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಕೋಲ್ಡ್ ಇರೋದ್ರಿಂದ ಈ ಸಮ್ಮರ್ ಡೇಸ್ಗೆ ಲಸ್ಸಿ ತುಂಬಾ ಒಳ್ಳೆಯದು. ನಾನು ಲಸ್ಸಿ ಮಾಡ್ಕೋದಕ್ಕೆ ಶುಗರ್ನ ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಾಡ್ಕೋಬೇಕಾಗಿತ್ತಂದರೆ ಜಾಸ್ತಿನೇ ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಕ್ವಾಂಟಿಟಿಗೆ ತಕ್ಕಂತೆ ಶುಗರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು 3 ಇಲೈಚಿನ ತಗೊಳ್ತಾ ಇದ್ದೀನಿ. ಅದರ ಸಿಪ್ಪೆನ ತೆಗೆದು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ದಪ್ಪಾಗಿರಬಾರ್ದು, ಪೂರ್ತಿಯಾಗಿ ಸ್ಮೂತಾಗಿರಬೇಕು. ಯಾಕಂದರೆ ಮೊಸರು ಗಟ್ಟಿಯಾಗಿರೋದ್ರಿಂದ ಕರೆಕ್ಟಾಗಿ ಮಿಕ್ಸ್ ಆಗಲಿಲ್ಲ ಅಂದರೆ ಶುಗರ್ ಈ ಥರ ಬರುತ್ತೆ. ಹಾಗಾಗಿ ಪೂರ್ತಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ. ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಲಸ್ಸಿ ಮಾಡ್ಕೋದಕ್ಕೆ ಗಟ್ಟಿಯಾದ ಮೊಸರು ಇರಬೇಕು. ನೋಡಿ, ಈ ಥರ ಗಟ್ಟಿಯಾದ ಮೊಸರನ್ನ ನಾನು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಫ್ರಿಜ್ನಲ್ಲಿ ಇಟ್ಟಿರೋದ್ರಿಂದ ತುಂಬಾ ಕೋಲ್ಡ್ ಆಗಿದೆ. ಯಾವುದೇ ಐಸ್ ಕ್ಯೂಬ್ ಯೂಸ್ ಮಾಡ್ತಾ ಇಲ್ಲ. ಇನ್ ಕೇಸ್ ಏನಾದರೂ ನೀವು ಮೊಸರು ಫ್ರಿಜ್ನಲ್ಲಿ ಇಟ್ಟಿದ್ದಿಲ್ಲ ಅಂದರೆ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ಸ್ಮೂತಾಗಿ ಮಿಕ್ಸ್ ಆಗಿದೆ. 1-2 ನಿಮಿಷ ಮಿಕ್ಸಿ ಹಾಕ್ಕೊಂಡ್ರೆ ಸಾಕು, ಆಲ್ಮೋಸ್ಟ್ ಆಲ್ ಸ್ಮೂತಾಗಿರುತ್ತೆ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ. ಮತ್ತು ನಿಮ್ಮ ಒಪಿನಿಯನ್ ನನಗೆ ಕಮೆಂಟ್ ಮಾಡಿ. ಲಸ್ಸಿ ಜ್ಯೂಸ್ ಅಂದರೆ ಯಾರಿಗೆಲ್ಲ ಇಷ್ಟನೋ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ಕಾಜು ಬಾದಾಮ್ ಪಿಸ್ತಾ ಹಾಕ್ಕೊಂಡ್ರೆ ಲಸ್ಸಿ ರೆಡಿಯಾಗಿರುತ್ತೆ. ಹೊರಗಡೆಯಿಂದ 3-4 ದಿವಸದ ಮೊಸರು ನಮಗೆ ಲಸ್ಸಿ ಮಾಡಿಕೊಡ್ತಾರೆ. ನಾವು ಮನೇಲಿ ಈ ಥರ ಫ್ರೆಶ್ ಆಗಿರೋ ಮೊಸರನ್ನ ತೊಗೊಂಡು ಲಸ್ಸಿ ಮಾಡಿದ್ರೆ ಹೆಲ್ತ್ಗೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದು ನೀವು ಹೊರಗಡೆ ಕುಡಿತೀರಲ್ಲ ಆ ಥರ ಸೇಮ್ ಟೇಸ್ಟ್ ಬಂದಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.